ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತು ಬೆಳಗಿನ ತಿಂಡಿ ಬಿಳಿ ಕಡಲೆ ಒಗ್ಗರಣೆ ಹಾಕಿದ್ದು. ಆಮೇಲೆ ಅದೆಲ್ಲ ತಿಂದಾದ ನಂತರ ಮೀಶೋದಿಂದ ಪಾರ್ಸೆಲ್ ಬಂದಿತ್ತು ಇವತ್ತು. ಏನು ಚಂದ ಕಾಣೀರು ನಮ್ಮ ಹುಡುಗಿ, ಏನು ಚಂದ ಕಾಣೀರು. ನಾನು ಓಹೋ, ಚಂದ ಇದೆ, ಚಂದ ಇದೆ. ಡ್ರೆಸ್ ಆರ್ಡರ್ ಮಾಡಿದ್ದೆ, ಸ್ವಲ್ಪ ಫ್ಯಾಷನ್ ಇದೆ. ಅದು ಪರವಾಗಿಲ್ಲ, ಅಷ್ಟೊಂದು ಚೆನ್ನಾಗೇನಿಲ್ಲ. ಡ್ರೆಸ್ ಮೇಲೆ ಡ್ರೆಸ್ ಹಾಕಿದ್ದು ನಾನು, ಒಳಗಿಂದ ಒಂದು ಡ್ರೆಸ್ ಮೇಲೆ ಹಾಕಿದ್ದು. ಅದು ಬೂಸ್ ಬೂಸ್ ಬೂಸ್. ಪ್ಯಾಂಟು ಫುಲ್ಲು ಗಿಡ್ಡ ಉಂಟು, ಉದ್ದ ಇಲ್ಲ ಅಷ್ಟೊಂದು. ಪರವಾಗಿಲ್ಲ, ಸ್ವಲ್ಪ ಬಿಳಿ ಉಂಟು. ಎದುರುಗಡೆ ಒಂದು ಡಿಸೈನ್ ಉಂಟು, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಅದರಲ್ಲಿ. ಈ ಥರ ಇದೆ. ಆಮೇಲೆ ಇದು ಜೀನ್ ಪ್ಯಾಂಟ್, ಪ್ಯಾಂಟ್ ನನ್ನ ಅಪ್ಪನಿದ್ದು ಹೊಸ ತಂದದ್ದು. ಇದು ಚೆನ್ನಾಗುಂಟು ನೋಡಲಿಕ್ಕೆ, ತುಂಬ ಚಂದ ಉಂಟಲ್ಲ, ಸೂಪರ್ ಆಗಿದೆ ನೋಡಿ. ಡ್ರೆಸ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಇದು ಚೆನ್ನಾಗುಂಟು ಪ್ಯಾಂಟ್. ಪಾಕೆಟ್ ಎಲ್ಲ ಉಂಟು. ಹಾಗೆ ಸಂಜೆ ಒಂದು ಊಟಕ್ಕೆ ಹೋಗುವಂತ ಹೊರಟಿದ್ದು ಹೊರಗಡೆ. ಇಲ್ಲೊಂದು ಫಂಕ್ಷನ್ ಆಗ್ತಾ ಉಂಟು, ನಾವು ಊಟಕ್ಕೆ ಬರುವಾಗ. ಯಾರದ್ದು ಪ್ರೋಗ್ರಾಮ್ ಉಂಟು ಇಲ್ಲಿ, ನಮಗೆ ಗೊತ್ತಿರಲಿಲ್ಲ, ನಾವು ಊಟಕ್ಕೆ ಬಂದದ್ದು. ತುಂಬ ಜನ ಇದ್ದರು ಇವತ್ತು. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿತ್ತು. ಲೈಟಿಂಗ್ ಎಲ್ಲ ಒಳಗಡೆ ಹೊರಟದ್ದು ಈಗ ಊಟಕ್ಕೆ. ಗಂಗಾಧರನ್ನ ಬೈದಿನ ಈತ ಜನ ಬಿನ್ನೇರ್ನ ಕಲ್ನ ಶುಭ ಹಾರೈಕೆ ಐತೆ. ನಮ್ಮ ಚಿತ್ರ ಮಹಾಗಣಪತಿ ದೇವರ ಅನುಗ್ರಹದ ದುಂಡು ಮೊಕ್ಕಲ ಮಿತಿ ಸದಾಕಲ ಇಂಚಿನ ಇಪ್ಪಡಿ ಐತು. ಒಟ್ಟಿಗೆ ಬಂಗ ಬತ್ತಿನ ಪುರ್ತಕು ಅಪ್ಪೇಂಕನ ಕಾಪಲೆ ಬಂದಲೆ ಪುರಂಚಿತ್ತಿನ ನಮ್ಮ ಉಡಲ ಉಳ್ಳಾಲ್ತಿ ನಮಕ್ಕೆ ಪೆದ್ದಿ ಅಪ್ಪ ಒಂಜಿಮೆ ತಾಂಡ ಶಿಲ್ಪ. ಥ್ಯಾಂಕ್ ಯು. ನಮ್ಮ ಬಂಗಾಳ ಕಥೆನ ಮನಸ್ಸದ ಬಂಗಾರದ ಪದ್ಮಾಯನ ವಾರಿ ಕೊರ್ಲಗಡದ ಪಾತ್ರ ನಾವು ಮಾತಾಡ್ಕೆ ಮದಿಮಯ ರೀತಿ ಮಾತಿರಿ ಬಗ್ಗೆ ಕೈದಾನಿತ್ತಿನ ಮದಿಮಲ ಜೂರಣ್ಣ ಪಾತ್ರ ಚಾಂಗರ ನನ್ನ ಶಿಲ್ಪ ನೀತಿ ದೌಶಾನ ಶಿಲ್ಪ ಅವೆಲ್ಲ ಪೈಯನ ನೀತಿ ಜನ ಬಿನ್ನೇರಿ ಬಂದ್ರೆ ಬಂಗಾರದ ಪಾತ್ರ ನಮ್ಮ ಪದ್ಮಾಯನ ವಾರಿ ಬರ್ತದ. ಇವಾಗ ಬಂದ್ವಿ ಒಳಗೆ. ಇಲ್ಲಿ ಫುಲ್ಲು ಕತ್ಲೆ, ಲೈಟ್ ಇಲ್ಲ, ಒಂದು ಚಿಕ್ಕ ಏನು ಬಲ್ಬ್ ಉಂಟು ಅಷ್ಟೇ, ಸರಿಯಾಗಿ ಕಾಣೋದಿಲ್ಲ ಇಲ್ಲಿ. ಕೂತಿದ್ದೇವೆ ನಾವಿಲ್ಲಿ. ಊಟ ಮಾಡಿ ಆಮೇಲೆ ಹೊರಡು. ಈಗ ಕಬಾಬ್ ಬಂತು, ಕಬಾಬ್ ತಗೊಂಡ್ವಿ. ಹಾಗೆ ಕಬಾಬು ತಿಂತಾ ಇದ್ದೇವೆ ಈಗ. ಆಮೇಲೆ ರೊಟ್ಟಿ ಬಂತು, ತಂದೂರಿ ರೊಟ್ಟಿ. ಹಾಗೆ ಎಲ್ಲ ಊಟ ಎಲ್ಲ ಮಾಡ್ತಾ ಇದ್ದೇವೆ. ಫುಲ್ಲು ಕತ್ಲೆ, ಸರಿ ಕಾಣೋದಿಲ್ಲ ವಿಡಿಯೋ. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದು ನಾನು. ಥರ ಇದೆ ಕತ್ಲೆ ಅಂದರೆ ಇಲ್ಲಿ ಚಿಕ್ಕ ಒಂದು ಬಲ್ಬ್ ಮಾತ್ರ ಹಾಕೋದು, ಲೈಟ್ ಹಾಕೋದಿಲ್ಲ. ಎಲ್ಲ ನೋಡ್ತಾ ಇದ್ದಾರೆ ಮಕ್ಕಳು. ಊಟ ಎಲ್ಲ ಆಯಿತು, ಇವಾಗ ಹೊರಟಿದ್ದು ಮನೆಗೆ. ಪ್ರೋಗ್ರಾಮ್ ಇದೆ. ಹಾಗೆ ಇವಾಗ ಗಂಟೆ 9 ಆಯಿತು, ಇನ್ನು ಮನೆಗೆ ಹೋಗೋದು.
ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್.